ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸೆಂಟ್ರಲ್ ಏಜೆನ್ಸಿ ತನಿಖೆ ಮಾಡ್ತಾ ಇದೆಯಲ್ಲ, ಇದರಲ್ಲಿ ಯಾರ ಸಹಾಯವೂ ಇಲ್ಲ, ಇದು ಬಿಸ್ನೆಸ್ ಅಷ್ಟೇ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ನಾವು ಕರೆ ಮಾಡಿ ಬಿಡಿ ಅಂತ ಹೇಳಿರ್ತೇವೆ, ಏರ್ಪೋರ್ಟ್ ನಲ್ಲಿ ನಮಗಿಂತ ಬೇರೆಯವರೇ ಮುಂದಿರ್ತಾರೆ. ಸ್ಮಗ್ಲಿಂಗ್ ನಲ್ಲಿ ರಾಜಕಾರಣಿ ಅಧಿಕಾರಿಗಳ ಮಕ್ಕಳು ಸಿಕ್ಕಿದ್ದಾರೆ. ಇದರಲ್ಲಿ ಏನು ಹೊಸತೇನಿಲ್ಲ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ಸದಾಶಿವನಗರ ಆಮ್ಯಾಗ ಯಲ್ತಪೇಟೆ ಚಾಮರಾಜಪೇಟೆ ಅಂದ್ರೆ ಅವರ ಮತ್ತಾರಿಲ್ಲ ಅವು ಇದ್ರಾಗ ಏರಿಯಾದಾಗ ಮತ್ತೆ ಸಾಕಷ್ಟು ಪ್ರಭಾವಿಗಳು ಆ ಏರಿಯಾದಲ್ಲಿ ಇದ್ದಾರೆ. ಸದಾಶಿವನಗರದಲ್ಲಿ ಇದ್ದಾರೆ, ಚಾಮರಾಜಪೇಟೆಯಲ್ಲಿ ಇದ್ದಾರೆ. ಇವ್ರನ್ನ ಅಂತ ಹೆಂಗ್ ಹೇಳ್ತೀರಿ ನೀವು? ಇದ್ರು ಕೂಡ ಆ 3 ಏಜೆನ್ಸಿ ಎನ್ಕ್ವೈರಿ ಮಾಡೋದಿದೆ. ಅವ್ರದ್ದು ಏಜೆನ್ಸಿ, ಸೆಂಟ್ರಲ್ ಏಜೆನ್ಸಿ 3 ಇದ್ರೆ ಬಂದೇ ಬರ್ತಾರೆ. ಇದ್ರಾಗ ಯಾರ್ದು ಪಾತ್ರ ಇಲ್ಲ, ನನ್ನ ಲೆಕ್ಕಲ್ಲಿ ಯಾರ್ದು ಪಾತ್ರ ಬರೋಲ್ಲ. ಯಾರು ಅಲ್ಲಿಂದ ಕೊಟ್ಟಿರ್ಬೇಕು ಅವ್ರಿಗೆ, ಇಲ್ಲಿ ತಗೊಂಡ್ಬಂದು ಯಾರ್ಯಾರು ಕೊಟ್ಟಿರ್ಬೇಕು ಅಷ್ಟೇ. ಅದು ಒಂದು ವ್ಯಾಪಾರ ಅಷ್ಟೇ. ಪಾರ್ಟಿಕಲ್ ಲಿಂಕ್ ಮಾಡೋದು ಏನ ಸಹಾಯ ಮಾಡ್ಲಿಕ್ಕೆ ಏನು? ಈಗ ಏರ್ಪೋರ್ಟ್ ನಾಗ ಎಷ್ಟು ಮಂದಿಗೆ ಕಳಿಸ್ತಾರೆ? MLA ಇಲ್ದವ್ರಕ್ಕಿಂತ ಮುಂಚೆ ಒಳಗೆ ಅವರೇ ಜಾಸ್ತಿ ಹೋಗಿರ್ತಾರೆ. ನಮ್ಕಿಂತ ಅವ್ರನ್ನ ಹಿಡ್ಕೊಂಡು ಹೋಗ್ತಾರೆ. ನಮ್ಮದು ಅಲ್ಲಿ ಯಾರು ಬರ್ತಾರ, ಯಾರ ಫೋನ್ ಮಾಡಿ ಹೇಳ್ತಾರೆ, ನಮ್ಮವ್ರು ಬಿಡಿಸ್ತಾರೆ, ಒಳಗೆ ಬಿಡಿಸ್ತಾರೆ, ಕರ್ಕೊಂಡ್ ಬರ್ತಾರೆ. ಆತರ ಅಂದ ತಕ್ಷಣ ಎಲ್ಲಾರು ಹೇಳ್ತಾರೆ. ಬಿಜೆಪಿ ಅವರು ಫೋನ್ ಮಾಡಿ ಹೇಳ್ತಾರೆ, ನಾವು ಹೇಳ್ತೀವಿ, JDS ನವ್ರು ಹೇಳ್ತಾರೆ ಏರ್ಪೋರ್ಟ್ ನಲ್ಲಿ ನಮ್ಮವ್ರಿಗೆ ಬಿಡಿಸಿ, ನಮ್ಮವ್ರಿಗೆ ಕರ್ಕೊಂಡ್ ಬನ್ನಿ ಅಂತ. ಮತ್ತೆ ಟೋಟಲ್ ಇರೋದು ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಅದು 3 ಏಜೆನ್ಸಿ, ಏರ್ಪೋರ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.